ಶನಿ ಮಹಾತ್ಮ ಕಥಾಶ್ರವಣ. ಶ್ರೀ ಗಣೇಶ ಶಾರದಾಭ್ಯೋ ನಮಃ. ಶ್ರೀ ಶನಿದೇವಾಯ ನಮಃ. ಉಜ್ಜಯಿನಿ ಎಂಬ ಪಟ್ಟಣದಲ್ಲಿ ವಿಕ್ರಮರಾಜನು ರಾಜ್ಯವಾಳುತ್ತಿದ್ದನು. ಅವನು ಅತ್ಯಂತ ವೀರನಾದ ಅರಸನಾಗಿದ್ದನು. ಒಂದು ದಿನ ಅವನು ತನ್ನ ಸಭಾಮಂಟಪದಲ್ಲಿ ಕುಳಿತುಕೊಂಡಿದ್ದನು. ಪಂಡಿತರೆಲ್ಲರೂ ಉಪಸ್ಥಿತರಿದ್ದರು. ಆಗ ನವಗ್ರಹಗಳಲ್ಲಿ ಶ್ರೇಷ್ಠರಾರು ಎಂಬ ಬಗ್ಗೆ ಚರ್ಚೆಯು ಪ್ರಾರಂಭವಾಯಿತು. ಮೊದಲನೆಯ ಪಂಡಿತನು ರವಿಯ ಸ್ತುತಿ ಮಾಡಿ, ಇವನು ಅತ್ಯಂತ ತೇಜಸ್ವಿಯೂ, ಇವನ ಉಪಾಸನೆಯನ್ನು ಮಾಡಿದವನಿಗೆ ಗ್ರಹ ಬಾಧೆ ಇರುವುದಿಲ್ಲ, ಇವನು ವಿಘ್ನಗಳನ್ನು ನಾಶ ಮಾಡುವನು, ಇವನನ್ನು ಸ್ಮರಿಸಿದಾಕ್ಷಣ ಎಲ್ಲ ರೋಗಗಳು ಇಲ್ಲದಂತಾಗುವವು, ಬಡತನವು ದೂರವಾಗುವುದು, ರವಿಯು ಎಲ್ಲ ದೇವತೆಗಳಲ್ಲಿ ಮುಖ್ಯನಾಗಿರುವನು, ಎಲ್ಲ ಗ್ರಹಗಳು ಇವನ ಆಜ್ಞೆಯಂತೆ ನಡೆಯುವರು, ಇವನು ಪ್ರತ್ಯಕ್ಷ ಸೂರ್ಯನಾರಾಯಣನು ಎನಿಸಿರುವನು, ಎಲ್ಲರೂ ಇವನನ್ನು ನೋಡಿರುವರು. ಎರಡನೆಯ ಪಂಡಿತರು ಚಂದ್ರನನ್ನು ವರ್ಣಿಸತೊಡಗಿದನು. ಇವನು ವನಸ್ಪತಿಗಳನ್ನು ರಕ್ಷಿಸುವವನು, ಇವನು ಆರಾಧ್ಯ ದೇವ ಶಿವ, ಇವನಿಗೆ 16 ಕಲೆಗಳಿರುವವು, ರಾತ್ರಿಗೆ ಇವನೇ ಶೋಭಾಯಮಾನನಾಗಿರುವನು, ಇವನು ಎಲ್ಲರಿಗೂ ಸುಖವನ್ನು ಕೊಡುವನು, ಮನಸ್ಸಿನಿಂದ ಅತಿ ನಿರ್ಮಲನು ಎನ್ನಲು. ಮೂರನೆಯ ಪಂಡಿತನು ಮಂಗಳನು ಮಹಾ ಸಾಮರ್ಥ್ಯಶಾಲಿಯು ಎಂದು ನುಡಿದನು. ಇವನು ಮಹಾಕ್ರೂರನಾಗಿರುವನು, ಎಲ್ಲ ಗ್ರಹಗಳಲ್ಲಿಯೂ ಇವನು ಶ್ರೇಷ್ಠನು, ಇವನನ್ನು ಪೂಜಿಸುವವರನ್ನು ಮಾತ್ರ ಇವನು ಪ್ರೀತಿಸುವನು, ಯಾರು ಇವನನ್ನು ಪೂಜಿಸುವುದಿಲ್ಲವೋ ಅವರನ್ನು ಇವನು ಸರ್ವನಾಶ ಮಾಡುವನು. ನಾಲ್ಕನೆಯ ಪಂಡಿತನು ನುಡಿದನು. ಬುಧನು ಮಹಾಬಲಶಾಲಿಯೂ, ಇವನನ್ನು ಪೂಜಿಸಿದರೆ ಎಲ್ಲ ವಿಘ್ನಗಳೂ ನಾಶವಾಗುವವು, ಅವರಿಗೆ ಎಲ್ಲ ರೀತಿಯಿಂದಲೂ ತೃಪ್ತಿ ಕೊಡುವನು, ಇವನ ಕೃಪೆಯಾದರೆ ಸಾಕು, ಅವನು ಧನವಂತನಾಗುವನು, ಇವನ ಬುದ್ಧಿಯು ಅಸಾಧ್ಯವಾದುದು, ಸಂಸಾರದ ಚಿಂತೆಯನ್ನು ಇವನು ನಾಶ ಮಾಡುವನು. ಐದನೇ ಪಂಡಿತನು ಗುರುವನ್ನು ಸ್ತುತಿಸಿದನು. ಇವನು ದೇವತೆಗಳಿಗೇ ಗುರು, ಎಲ್ಲರಲ್ಲೂ ಗುರು ಶ್ರೇಷ್ಠನು, ಇವನು ಮಹಾಜ್ಞಾನಿ, ಭಾವಿಕರನ್ನು ಇವನು ಪ್ರೀತಿಸುವನು, ಇವನನ್ನು ನೆನೆಸಿದರೆ ದುಃಖ ಮತ್ತು ಬಡತನಗಳು ಓಡಿ ಹೋಗುವುದು, ಇವನ ಮಾತನ್ನು ಎಲ್ಲರೂ ಒಪ್ಪುವರು, ಗುರುವನ್ನು ಬಹಳ ಭಕ್ತಿಯಿಂದ ಭಜಿಸಬೇಕು, ಶಿವನು ಕೂಡ ಇವನನ್ನು ಪೂಜಿಸುವನು. ಆರನೆಯ ಪಂಡಿತನು ಶುಕ್ರನನ್ನು ಸ್ತುತಿಸಿ ಮಾತನಾಡಿದನು. ಇವನು ಮಹಾ ಸಾಮರ್ಥ್ಯಶಾಲಿಯು, ಇವನು ನಮ್ಮ ವಿಘ್ನಗಳನ್ನು ನಾಶ ಮಾಡುವನು, ಯಾರು ಶುಕ್ರನ ಪೂಜೆಯನ್ನು ಮಾಡುವರೋ ಅವರ ಶೌರ್ಯಕ್ಕೆ ಮಿತಿಯಿಲ್ಲ, ಇವನು ದಿವ್ಯವಾದ ದೇಹವುಳ್ಳವನು, ಇವನಿಗೆ ಒಂದೇ ಕಣ್ಣು ಇರುವುದು, ತನ್ನ ಭಕ್ತರ ಎಲ್ಲ ಇಚ್ಛೆಗಳನ್ನು ಪೂರ್ತಿಗೊಳಿಸುವನು. ಮತ್ತೋರ್ವ ಪಂಡಿತನು ರಾಹು ಮತ್ತು ಕೇತು ಇವರಿಬ್ಬರು ರಾಕ್ಷಸರು, ಇವರಿಬ್ಬರು ಚಂದ್ರ ಸೂರ್ಯನನ್ನು ಕಾಡುವರು, ರಾಹುವು ಚಂದ್ರನನ್ನು, ಕೇತುವು ಸೂರ್ಯನನ್ನು ಪೀಡಿಸುವರು, ಇವರು ಎಲ್ಲರನ್ನೂ ಪೀಡಿಸುವರು, ಇವರ ಜಪವನ್ನು ಮಾಡಿದರೆ ಮಾತ್ರ ಇವರು ಸಂತುಷ್ಟರಾಗುವರು, ಇವರಿಬ್ಬರು ಬಹಳ ಕ್ರೂರರಾದವರು ಎಂದರು. ಆಮೇಲೆ ಒಂಬತ್ತನೆಯ ಪಂಡಿತನು ನುಡಿದನು. ಶನಿಯು ಎಲ್ಲ ಗ್ರಹಗಳಲ್ಲಿಯೂ ಅತ್ಯಂತ ಶ್ರೇಷ್ಠನು, ಇವನು ಯಾರ ಮೇಲೆ ಕೃಪೆ ಮಾಡುವನೋ ಅವನ ಕೆಲಸವೆಲ್ಲವೂ ನಿರ್ವಿಘ್ನವಾಗಿ ನೆರವೇರುವವು, ಇವನು ಯಾರ ಮೇಲೆ ಸಿಟ್ಟಿಗೇಳುವನೋ ಅವರನ್ನು ಇವನು ಸಂಪೂರ್ಣ ನಾಶ ಮಾಡುವನು, ಅವರ ಸಂಸಾರವನ್ನೇ ಹಾಳು ಮಾಡುವನು, ಇವನು ಮಹಾಕೋಪಿಷ್ಟನು, ಇವನು ಎಲ್ಲ ದೇವತೆಗಳನ್ನು ರಾಕ್ಷಸರನ್ನೂ ಕಾಡಿರುವನು, ಮಾನವರನ್ನೂ ಸಹ ಪರಿಪರಿಯಾಗಿ ಕಾಡುವನು, ಅಷ್ಟೇ ಏಕೆ ಸ್ವತಃ ಅವನ ತಂದೆಯನ್ನೂ ಸಹ ಕಾಡಿರುವನು, ಹುಟ್ಟಿದ ಕೂಡಲೇ ಇವನ ದೃಷ್ಟಿಯು ಇವನ ತಂದೆಯ ಮೇಲೆ ಬಿದ್ದಿತು, ಇದರಿಂದ ಅವನ ದೇಹವೆಲ್ಲವೂ ಕುಷ್ಠರೋಗಕ್ಕೆ ಬಲಿಯಾಯಿತು, ಅವನ ಸಾರಥಿಯು ಕುಂಟನಾದನು, ಕುದುರೆಗಳ ಕಣ್ಣುಗಳು ಹಿಂಗಿ ಹೋದವು, ಅವನು ಎಷ್ಟು ಪ್ರಯತ್ನ ಪಟ್ಟರೂ ಗುಣವಾಗಲಿಲ್ಲ. ಯಾವಾಗ ಶನಿ ದೃಷ್ಟಿಯು ಬೇರೆ ಕಡೆ ತಿರುಗಿತೋ ಆಗ ಎಲ್ಲರಿಗೂ ಸರಿಯಾಯಿತು. ಇದನ್ನು ಕೇಳಿ ವಿಕ್ರಮನು ನಗುತ್ತಾ, ಇಂಥ ಅಪವಿತ್ರ ಮಗವನ್ನು ಹುಟ್ಟಿರುವುದರಿಂದ ಏನು ಉಪಯೋಗ, ಅವನು ಮಗನಲ್ಲ, ವೈರಿ, ಹುಟ್ಟಿದ ಕೂಡಲೇ ಅವನು ಅಪಾಯವನ್ನು ಮಾಡಿದ ಮೇಲೆ, ದೊಡ್ಡವನಾದ ಮೇಲೆ ಅವನು ಎಷ್ಟು ಅಪಾಯವನ್ನು ಮಾಡಿಯಾನು. ಚಪ್ಪಾಳೆಯನ್ನು ಬಾರಿಸುತ್ತಾ ವಿನೋದವಾಗಿ ವಿಕ್ರಮನು ರಾಜಸಭೆಯಲ್ಲಿ ಈ ರೀತಿ ಹಾಸ್ಯವಾಗಿ ಮಾತನಾಡುತ್ತಿದ್ದನು. ಆ ಕ್ಷಣವೇ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿದ್ದ ಶನಿದೇವನು ವಿಕ್ರಮರಾಜನ ಮಾತುಗಳನ್ನು ಕೇಳಿ ರಾಜ್ಯಸಭೆಯಲ್ಲಿ ವಿಮಾನ ಸಹಿತವಾಗಿ ಬಂದು ಕುಳಿತನು. ಪಂಡಿತರೆಲ್ಲರೂ ಶನಿದೇವನು ಬಂದನೆಂದು ನುಡಿದರು. ಆಗ ವಿಕ್ರಮನು ಸಿಂಹಾಸನದಿಂದ ಇಳಿದು ಬಂದು ಶನಿದೇವನ ಪಾದದ ಮೇಲೆ ಬಿದ್ದನು. ಶನಿದೇವನು ಅರಸನನ್ನು ಕುರಿತು, ನೀನು ಬಹಳ ಸೊಕ್ಕಿಗೆದ್ದಿರುವೆ, ಆದ್ದರಿಂದಲೇ ನನ್ನನ್ನು ಕುರಿತು ಹಾಸ್ಯ ಮಾಡುತ್ತಿರುವೆ, ಕನ್ಯರಾಶಿಯು ಬಂದಾಗ ನಾನು ಬರುವೆನೋ, ಆಗ ನೀನು ನನ್ನ ಸಾಮರ್ಥ್ಯವನ್ನು ನೋಡು ಎಂದು ನುಡಿದು ಶನಿದೇವನು ತನ್ನ ವಿಮಾನವನ್ನೇರಿದನು. ಆಗ ವಿಕ್ರಮರಾಜನು ಅತಿ ದೈನ್ಯದಿಂದ ಶನಿರಾಜನನ್ನು ಈ ರೀತಿಯಾಗಿ ಬೇಡಿಕೊಂಡನು. ದೀನನಾದ ನನ್ನನ್ನು ರಕ್ಷಿಸು, ನನ್ನ ಮಾತುಗಳನ್ನು ಮರೆತು ನನಗೆ ಕ್ಷಮೆ ನೀಡು ಎಂದನು. ಆದರೆ ಶನಿದೇವನು ಅದರಿಂದ ಸಮಾಧಾನ ಹೊಂದಲಿಲ್ಲ. ನನ್ನ ಪರಾಕ್ರಮವನ್ನು ಒಮ್ಮೆ ನೋಡು ಎಂದು ಶನಿದೇವನು ನುಡಿದು ಹೊರಟು ಹೋದನು. ಆಗ ವಿಕ್ರಮರಾಜನು ಶನಿದೇವನನ್ನು ವ್ಯರ್ಥವಾಗಿ ನಿಂದಿಸಿದ್ದರಿಂದ ತನಗೆ ಅವನು ಕಷ್ಟ ಕೊಡದೆ ಬಿಡುವುದಿಲ್ಲ ಎಂದು ಚಿಂತಾಕ್ರಾಂತನಾದನು. ಆದರೂ ಆದದ್ದಾಗಲಿ ಎಂದು ಸಮಾಧಾನ ಮಾಡಿಕೊಂಡು ಸಭೆಯನ್ನು ವಿಸರ್ಜಿಸಿದನು. ಹೀಗೆಯೇ 1 ತಿಂಗಳು ಕಳೆದು ಹೋಯಿತು. ವಿಕ್ರಮರಾಜನು ಪ್ರತಿದಿನ ಸ್ನಾನ ಮಾಡಿ ಶನಿದೇವನನ್ನು ಶ್ರದ್ಧೆಯಿಂದ ಪೂಜಿಸುತ್ತಿದ್ದನು. ಹೀಗಿರಲು ಮುಂದೆ ಕನ್ಯಾರಾಶಿಗೆ ಶನಿಯು ಬಂದಾಗ ಆತನ ದೃಷ್ಟಿಯು ವಿಕ್ರಮನ ಮೇಲೆ ಬಿದ್ದಿತು. ಆಗ ಪಂಡಿತರು ವಿಕ್ರಮನಿಗೆ ಈ ರೀತಿಯಾಗಿ ನುಡಿದರು. ಭಾವಿಕರಲ್ಲದವರನ್ನು ಇವನು ಬಹಳ ಪೀಡಿಸುವನು, ಆದ್ದರಿಂದ ನೀನು ಶನಿಯನ್ನು ಭಕ್ತಿಯಿಂದ ಪೂಜೆ ಮಾಡು, ಅವನ ಪೀಡೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾದರೂ ಅವನ ಪೀಡೆಯನ್ನು ಎದುರಿಸುವ ಧೈರ್ಯ ನಿನ್ನಲ್ಲಿ ಬರುವುದು. ಅವನು 7.5 ವರ್ಷ ಪೀಡೆ ಕೊಡುವನು. ಶ್ರದ್ಧಾಭಕ್ತಿಯಿಂದ ಅವನ ಪೂಜೆ ಹೇಗೆ ಮಾಡಬೇಕು ಎಂಬುದನ್ನು ಕೇಳು. ಕುದುರೆಯ ನಾಲನ್ನು ತೆಗೆದುಕೊಂಡು ಅದರಿಂದ ಶನಿ ಪ್ರತಿಮೆಯನ್ನು ಮಾಡಬೇಕು. ನಂತರ ತೈಲದಿಂದ ಅಭಿಷೇಕ ಮಾಡಬೇಕು. ಮಣ್ಣಿನ ಕೊಳದ ಮೇಲೆ ಅವನ ಪ್ರತಿಮೆಯನ್ನು ಸ್ಥಾಪಿಸಬೇಕು.
ಬ್ರಾಹ್ಮಣರಿಂದ ಶನಿಯ ಜಪ 23,000 ಮಾಡಿಸಬೇಕು. ಜಪ ಮುಗಿದ ಮೇಲೆ ಹವನ ಮಾಡಬೇಕು. ಬ್ರಾಹ್ಮಣರನ್ನು ಶನಿಯ ಪ್ರೀತ್ಯರ್ಥವಾಗಿ ದಕ್ಷಿಣೆ ದಾನಗಳಿಂದ ಸತ್ಕರಿಸಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತೃಪ್ತಿಪಡಿಸಬೇಕು. ಇದರಿಂದ ಶನಿದೇವನು ಪ್ರಸನ್ನನಾಗುವನು. ಆಗ ವಿಕ್ರಮರಾಜನು ಪಂಡಿತರು ಹೇಳಿದಂತೆ ಶನಿದೇವನನ್ನು ಶ್ರದ್ಧೆಯಿಂದ ಪೂಜಿಸುತ್ತಾ ಸ್ವತಃಚಿತ್ತದಿಂದ ಇದ್ದನು. ಒಂದು ದಿನ ಶನಿದೇವನು ಕುದುರೆಗಳನ್ನು ಮಾರುವವನ ವೇಷದಲ್ಲಿ ಉಜ್ಜಯಿನಿಗೆ ಬಂದನು. ಅವನು ವೇಷವನ್ನು ಬದಲಿಸಿದ್ದರಿಂದ ಶನಿದೇವನೆಂದು ಯಾರಿಗೂ ಗೊತ್ತಾಗಲಿಲ್ಲ. ವಿಕ್ರಮನು ಆ ಕುದುರೆಗಳ ಬೆಲೆಯನ್ನು ವಿಚಾರಿಸಿದನು. ಕುದುರೆಯ ಮೇಲೆ ಹತ್ತಿ ನೋಡಿರಿ, ಆಗ ಇವುಗಳ ಬೆಲೆಯು ನಿಮಗೆ ಗೊತ್ತಾಗುವುದು ಎಂದು ಶನಿದೇವನು ನುಡಿದನು. ಆಗ ವಿಕ್ರಮರಾಜನು ಕುದುರೆಯ ಮೇಲೆ ಏರಿದನು. ಕುದುರೆಯು ಅತಿ ಉತ್ತಮವಾಗಿ ಓಡುತ್ತಿತ್ತು. ವಿಕ್ರಮನು ಚಾಂಬೂಕದಿಂದ ಕುದುರೆಗೆ ಒಂದು ಏಟು ಹೊಡೆದನು. ಆಗ ಕುದುರೆಯು ಅತಿ ವೇಗವಾಗಿ ಓಡತೊಡಗಿತು. ವಿಕ್ರಮನನ್ನು ಅದು ಮಹಾರಣ್ಯಕ್ಕೆ ಕರೆದುಕೊಂಡು ಬಂದಿತು. ಆ ಅರಣ್ಯದಲ್ಲಿ ಒಂದು ನದಿಯ ದಂಡೆಯ ಮೇಲೆ ಕುದುರೆಯು ಬಂದು ನಿಂತಿತು. ಆಗ ರಾಜನು ಕುದುರೆಯಿಂದ ಕೆಳಗೆ ಇಳಿದನು. ಆ ಕುದುರೆಯು ಮಾಯವಾಯಿತು. ನದಿಯೂ ಇಲ್ಲದಂತಾಯಿತು. ಇದೆಲ್ಲವನ್ನು ಕಂಡು ವಿಕ್ರಮನಿಗೆ ಆಶ್ಚರ್ಯವಾಯಿತು. ಸೂರ್ಯನು ಅಸ್ತಂಗತನಾದ್ದರಿಂದ ಎಲ್ಲ ಕಡೆಗೂ ಅಂಧಾಕಾರವೂ ಹರಡಿತು. ವಿಕ್ರಮನಿಗೆ ಏನು ಮಾಡಬೇಕೆಂಬುದು ತಿಳಿಯದಂತಾಯಿತು. ಆ ರಾತ್ರಿಯನ್ನು ಅಲ್ಲಿಯೇ ಕಳೆದು ಬೆಳಗಾದ ಮೇಲೆ ವಿಕ್ರಮನು ಅಲ್ಲಿಂದ ಹೊರಟು ತಾಮಲಿಂದ ಎಂಬ ನಗರಕ್ಕೆ ಬಂದನು. ಇತ್ತ ಕಡೆಗೆ ಉಜ್ಜಯಿನಿಯಲ್ಲಿಯ ಜನರು ಅರಸರ ಹಾದಿ ನೋಡತೊಡಗಿದರು. ಅರಸನು ಬೆಳಗಾದರೂ ಬಾರದಿದ್ದುದರಿಂದ ಅವರು ಚಿಂತಾಕ್ರಾಂತರಾದರು. ಆಗ ಶನಿದೇವನು ನನ್ನ ಕುದುರೆಯನ್ನು ಕೊಡಿ, ಇಲ್ಲವೇ ಅದರ ಬೆಲೆಯನ್ನು ಕೊಡಿ ಎಂದು ಕೇಳತೊಡಗಿದನು. ಸರದಾರರು ಊರಿನ ಸುತ್ತಮುತ್ತಲೂ ಕುದುರೆಯನ್ನು ಅರಸನನ್ನು ಹುಡುಕಿದರು. ಆದರೆ ಅವರಿಗೆ ರಾಜನ ಸುಳಿವು ಹತ್ತಲಿಲ್ಲ. ಕೊನೆಗೆ ಉಪಾಯವಿಲ್ಲದೆ ಆ ಕುದುರೆಯ ಬೆಲೆಯನ್ನು ಶನಿದೇವನಿಗೆ ಕೊಟ್ಟು ಕಳಿಸಿದರು. ರಾಜನು ತಾಮಲಿಂದಪುರಕ್ಕೆ ಬಂದು ಅಲ್ಲಿ ಶ್ರೀಪತಿ ಎಂಬ ವ್ಯಾಪಾರಸ್ಥನ ಕಟ್ಟೆಯ ಮೇಲೆ ಕುಳಿತುಕೊಂಡನು. ಅಂದು ಆ ವ್ಯಾಪಾರಸ್ಥನಿಗೆ ಉತ್ತಮ ವ್ಯಾಪಾರ ನಡೆಯತೊಡಗಿತು. ಈ ಅಪರಿಚಿತ ವ್ಯಕ್ತಿಯು ತನ್ನ ಕಟ್ಟೆಯ ಮೇಲೆ ಬಂದು ಕುಳಿತಿದ್ದರಿಂದ ತನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಯಿತೆಂದು ವಿಕ್ರಮನನ್ನು ಮನೆಗೆ ಕರೆದುಕೊಂಡು ಹೋಗಿ ಆದರಿಸಿದನು. ವಿಕ್ರಮನ ಕುಲ ಗೋತ್ರಗಳನ್ನು ವಿಚಾರಿಸಿದನು. ವಿಕ್ರಮನಿಗೆ ಸವಿಯಾದ ಭೋಜನವನ್ನೂ ಮಾಡಿಸಿದನು. ವಿಕ್ರಮನು ಅವನ ಮನೆಯಲ್ಲಿಯೇ ವಿಶ್ರಾಂತಿಯನ್ನು ತೆಗೆದುಕೊಂಡನು. ಅಪರಿಚಿತ ವ್ಯಕ್ತಿಯು ಸಭ್ಯ ಗೃಹಸ್ಥರಂತೆ ಕಂಡು ಬಂದದ್ದರಿಂದ ಆ ವ್ಯಾಪಾರಸ್ಥನು ತನ್ನ ಮಗಳಾದ ಆಲೋಲಿಕೆಯನ್ನು ಅವನಿಗೆ ಕೊಡಬೇಕೆಂದು ನಿಶ್ಚಯಿಸಿದನು. ಅವನ ಮಗಳು ಅತೀ ಸುಂದರಳಾಗಿದ್ದಳು. ಅವಳ ಸಲುವಾಗಿ ಎಷ್ಟು ವರಗಳನ್ನು ಹುಡುಕಿದರೂ ಅವಳು ಯಾವ ವರವನ್ನೂ ಒಪ್ಪುತ್ತಿರಲಿಲ್ಲ. ಈಗ ಉತ್ತಮವಾದ ವರನು ನಮ್ಮ ಮನೆಗೆ ಬಂದಿರುವನು, ಅವನನ್ನು ಮದುವೆಯಾಗುವ ಎಂದು ವ್ಯಾಪಾರಸ್ಥನು ತನ್ನ ಮಗಳಿಗೆ ನುಡಿದನು. ನಾನು ಅವನನ್ನು ಪರೀಕ್ಷಿಸಿಲ್ಲ. ನಾನು ಪರೀಕ್ಷಿಸದೆ ಯಾರನ್ನು ಮದುವೆಯಾಗುವುದಿಲ್ಲ. ಈ ದಿನ ರಾತ್ರಿ ಅವನನ್ನು ಕೇವಲ ಮಾತುಗಳ ಚಾತುರ್ಯದಿಂದ ಪರೀಕ್ಷಿಸುವೆನು ಎಂದು ನುಡಿಯಲು ವ್ಯಾಪಾರಸ್ಥನು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದನು. ವ್ಯಾಪಾರಸ್ಥನು ವಿಕ್ರಮನನ್ನು ತನ್ನ ಮಗಳ ಬಳಿಗೆ ಕಳುಹಿಸಿದನು. ಆ ಚಿತ್ರಶಾಲೆಯಲ್ಲಿ ಹಂಸ, ಕೋಗಿಲೆ ಮುಂತಾದ ಪಕ್ಷಿಗಳ ಚಿತ್ರಗಳಿದ್ದವು. ವಿಕ್ರಮನ ಸಲುವಾಗಿ ಮಂಚವನ್ನು ಶೃಂಗರಿಸಿದ್ದರು. ಆ ಮಂಚದ ಮೇಲೆ ಹೂವಿನ ರಾಶಿಯನ್ನು ಹಾಕಿದ್ದರು. ಆ ಚಿತ್ರಶಾಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ವಜ್ರ ವೈಡೂರ್ಯಗಳು ಶೋಭಿಸುತ್ತಿದ್ದವು. ಶನಿದೇವನೇ ಕಷ್ಟ ಕೊಡುವುದಕ್ಕಾಗಿ ಇಲ್ಲಿಗೆ ಕರೆದು ತಂದಿರಬಹುದು ಎಂದು ಮನಸ್ಸಿನಲ್ಲಿಯೇ ವಿಕ್ರಮನು ಅಂದುಕೊಂಡನು. ಈ ರೀತಿ ವಿಚಾರ ಮಾಡುತ್ತಾ ವಿಕ್ರಮನು ಪಲ್ಲಗಂಬದ ಮೇಲೆ ಮಲಗಿಕೊಂಡನು. ಅಷ್ಟರಲ್ಲಿಯೇ ಗಾಢ ನಿದ್ರೆಯಲ್ಲಿ ಲೀನನಾದನು. ಅನಂತರ ವ್ಯಾಪಾರಸ್ಥನ ಮಗಳಾದ ಆಲೋಲಿಕೆಯು ಆರತಿಯನ್ನು ತೆಗೆದುಕೊಂಡು ಪ್ರವೇಶಿಸಿದಳು. ಅವಳ ಕೊರಳಲ್ಲಿ ಮುತ್ತಿನ ಹಾರವು ಶೋಭಿಸುತ್ತಿತ್ತು. ಅವಳ ಕಾಲಲ್ಲಿ ಗೆಜ್ಜೆಯು ಗಿಲ್ಗಿಲ್ ಎಂದು ಸಪ್ಪಳ ಮಾಡುತ್ತಿತ್ತು. ಅವಳು ಬಂದು ಅರಸನ ಮುಂದೆ ನಿಂತಳು. ಅವನು ಹಾಸಿಗೆಯಿಂದ ಏಳಲಿಲ್ಲ. ಅವಳು ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅವನಿಗೆ ಸಿಂಪಡಿಸಿದಳು. ಹೀಗೆ ಎಷ್ಟು ಪ್ರಯತ್ನಿಸಿದರೂ ಅರಸನಿಗೆ ಎಚ್ಚರವಾಗಲಿಲ್ಲ. ಇದರಿಂದ ಬಹಳ ನಿರಾಶೆ ಹೊಂದಿದಳು. ಉಪಾಯವಿಲ್ಲದೆ ಅವಳು ತನ್ನ ಕೊರಳಲ್ಲಿಯ ಮುತ್ತಿನ ಹಾರವನ್ನು ಒಂದು ಗೂಟಕ್ಕೆ ಹಾಕಿ ಬೇರೆ ಕಡೆ ಮರೆಕೊಂಡಳು. ಅವಳಿಗೂ ಬೇಗನೆ ನಿದ್ರೆ ಹತ್ತಿತು. ಸ್ವಲ್ಪ ಸಮಯದ ನಂತರ ರಾಜನಿಗೆ ಎಚ್ಚರವಾಯಿತು. ಕಣ್ಣು ತೆಗೆದು ನೋಡಿದಾಗ ವ್ಯಾಪಾರಸ್ಥನ ಮಗಳು ಮಲಗಿರುವುದು ಕಾಣಿಸಿತು. ಇವಳ ಸಂಗಡ ಹೇಗೆ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿಯೇ ವಿಚಾರಿಸುತ್ತಿದ್ದನು. ಅಷ್ಟರಲ್ಲಿಯೇ ಒಂದು ಚಮತ್ಕಾರವನ್ನು ಅವನು ಕಂಡನು. ಚಿತ್ರದಲ್ಲಿರುವ ಹಂಸ ಪಕ್ಷಿಯು ಸಜೀವವಾಗಿ ಅವಳು ಗೂಟಕ್ಕೆ ಹಾಕಿದ್ದ ಮುತ್ತಿನ ಹಾರವನ್ನು ನುಂಗತೊಡಗಿತು. ವಿಕ್ರಮನು ಅದನ್ನು ನೋಡಿ ಬೆರಗಾದನು. ಏನು ಮಾಡಬೇಕೆಂಬುದು ತಿಳಿಯದಾಯಿತು. ಅಷ್ಟರಲ್ಲಿಯೇ ಹಂಸವು ಆಹಾರವನ್ನು ಸಂಪೂರ್ಣವಾಗಿ ನುಂಗಿತ್ತು. ಇದು ಶನಿರಾಯನ ಆಟವೆಂದು ಬಗೆದು ವಿಕ್ರಮನು ಹಾಗೆಯೇ ಮಲಗಿಕೊಂಡನು. ಬೆಳಗಾದ ಕೂಡಲೇ ಆ ತರುಣಿಯು ಹಾಸಿಗೆಯಿಂದ ಎದ್ದಳು. ಅವಳ ದೃಷ್ಟಿಯು ತಾನು ಹಾರ ಹಾಕಿದ್ದ ಗೂಟದ ಕಡೆ ಹೋಯಿತು. ಅಲ್ಲಿ ಹಾರವಿರಲಿಲ್ಲ. ಅವಳು ಗಾಬರಿಯಾದಳು. ನಾನಲ್ಲದೆ ಬೇರೆ ಯಾರೂ ಇಲ್ಲಿ ಪ್ರವೇಶಿಸಿಲ್ಲ ಅಂದ ಬಳಿಕ ಆ ಆಗಂತುಕನೇ ಆ ಹಾರ ಕದ್ದಿರಬಹುದೆಂದು ಭಾವಿಸಿದಳು. ಮಹಾನುಭಾವನೆ, ಗೂಟಕ್ಕೆ ಹಾಕಿದ್ದ ಹಾರವು ಮಾಯವಾಗಿದೆ. ನಾವಿಬ್ಬರಲ್ಲದೆ ಬೇರೆ ಯಾರೂ ಒಳಗೆ ಪ್ರವೇಶಿಸಿಲ್ಲ. ತಾವು ಏನಾದರೂ ತೆಗೆದುಕೊಂಡಿವಿರಾ ಎಂದು ಪ್ರಶ್ನಿಸಿದಳು. ಆಗ ವಿಕ್ರಮನು ರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಈ ಚಿತ್ರದಲ್ಲಿರುವ ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು. ನಾನು ಹಾರವನ್ನು ತೆಗೆದುಕೊಂಡಿಲ್ಲ ಎಂದನು. ಆಗ ಅವಳು ಬಹಳ ಕ್ರೋಧ ಸಂತೃಪ್ತಳಾದಳು. ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು ಎಂಬುದು
ಸಂಪೂರ್ಣ ಸುಳ್ಳು. ಇದನ್ನು ನಾನು ನಂಬುವುದಿಲ್ಲ. ಇಂತಹ ಪವಾಡ ಆಟ ನನ್ನ ಮುಂದೆ ನಡೆಯದು ಎಂದವಳೆ ತನ್ನ ತಂದೆಯ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನು ಅರುಹಿದಳು. ಆಗ ಅವಳ ತಂದೆಯು ಕೋಪೋದ್ರಿಕ್ತನಾಗಿ ವಿಕ್ರಮನನ್ನು ಕುರಿತು ನುಡಿದನು. ನಿನಗೆ ಎಲ್ಲ ರೀತಿಯಿಂದಲೂ ಆದರ ಸತ್ಕಾರವನ್ನು ಮಾಡಿದೆನು. ನನ್ನ ಮಗಳನ್ನು ನಿನಗೆ ಕೊಟ್ಟು ಲಗ್ನ ಮಾಡಬೇಕೆಂದುಕೊಂಡಿದ್ದೆ. ಕೃತಜ್ಞನಾದ ನೀನು ನನ್ನ ಮಗಳ ಹಾರವನ್ನು ಕದ್ದು ಹಂಸವೂ ಹಾರವನ್ನು ನುಂಗಿತೆಂದು ಸುಳ್ಳು ಹೇಳುತ್ತಿರುವಿ. ಹಾರವನ್ನು ಕೊಡು, ಇಲ್ಲದಿದ್ದರೆ ನೀನು ನಂತರ ಪಶ್ಚಾತ್ತಾಪ ಪಡಬೇಕಾಗುವುದು. ವಿಕ್ರಮನು ಅತ್ಯಂತ ನಮ್ರತೆಯಿಂದ ನುಡಿದನು. ಹಂಸವು ಹಾರವನ್ನು ನುಂಗಿದ್ದ ನಿಜ. ನನ್ನ ಬಳಿಯಲ್ಲಿ ನಿಮ್ಮ ಹಾರವಿಲ್ಲ. ನಾನು ನಿಮ್ಮ ಹಾರವನ್ನು ಕದ್ದಿರುವುದಿಲ್ಲ. ಇದನ್ನು ಕೇಳಿ ವ್ಯಾಪಾರಿಗೆ ಮತ್ತಷ್ಟು ಕೋಪ ಬಂದಿತು. ಅವನು ಸಿಟ್ಟಿನಿಂದ ತನ್ನ ಸೇವಕರಿಗೆ ಈ ರೀತಿಯಾಗಿ ಆಜ್ಞೆ ಮಾಡಿದನು. ಈತನನ್ನು ಹಿಡಿದು ಮನಬಂದಂತೆ ಹೊಡೆಯಿರಿ. ಅವನು ಹಾರವನ್ನು ಕದ್ದು ತಾನು ಕದ್ದಿಲ್ಲವೆಂದು ಸುಳ್ಳು ಹೇಳುತ್ತಿರುವನು. ಅವನನ್ನು ಹೊಡೆಯದೆ ಅವನು ತನ್ನ ತಪ್ಪು ಒಪ್ಪಿಕೊಳ್ಳುವುದಿಲ್ಲ. ಕೂಡಲೇ ಸೇವಕರು ಅವನನ್ನು ಹಿಡಿದು ಕಟ್ಟಿ ಹೊಡೆಯತೊಡಗಿದರು. ಅವರಿಗೆ ದಯವೆಲ್ಲಿಂದ ಬರಬೇಕು. ವಿಕ್ರಮನನ್ನು ಮನಬಂದಂತೆ ಹೊಡೆದರು. ವ್ಯಾಪಾರಸ್ಥನು ವಿಕ್ರಮನನ್ನು ಕುರಿತು ನಮ್ಮ ಹಾರವನ್ನು ಇನ್ನಾದರೂ ಕೊಡು ಎಂದನು. ಅವನ ಹತ್ತಿರ ಹಾರವಿಲ್ಲೆಂದ ಮೇಲೆ ಅವನ ಹಾರವನ್ನು ಎಲ್ಲಿಂದ ಕೊಡುವನು? ಆಗ ವ್ಯಾಪಾರಸ್ಥನು ಈ ಸುದ್ದಿಯನ್ನು ಅಲ್ಲಿಯ ಅರಸನಾದ ಚಂದ್ರಸೇನನಿಗೆ ಹೇಳಿದನು. ಅರಸನು ಸೇವಕರನ್ನು ಅಟ್ಟಿ ವಿಕ್ರಮನನ್ನು ತನ್ನ ರಾಜಸಭೆಗೆ ತರಲು ಕಳುಹಿಸಿದನು. ವಿಕ್ರಮನು ಅರಸನ ಮುಂದೆ ಬಂದು ನಿಂತನು. ಅರಸನು ವಿಕ್ರಮನನ್ನು ಕುರಿತು, ನಿನ್ನ ಬಳಿಯಲ್ಲಿರುವ ಹಾರವನ್ನು ಈ ವ್ಯಾಪಾರಸ್ಥನಿಗೆ ಕೊಟ್ಟುಬಿಡು. ವ್ಯರ್ಥವಾಗಿ ಪ್ರಾಣಾಪಾಯಕ್ಕೆ ಗುರಿಯಾಗಬೇಡ. ಆಗ ವಿಕ್ರಮನು, ಮಹಾರಾಜನೇ, ಮುತ್ತಿನ ಹಾರವನ್ನು ನಾನು ಕದ್ದವನಲ್ಲ. ಅಸತ್ಯ ಮಾತನ್ನು ನಾನು ಎಂದು ನುಡಿಯೆನು. ಮುತ್ತಿನ ಹಾರವು ಮಾಯವಾದ ಅಘಟಿತ ಘಟನೆಯನ್ನು ಮಾತ್ರ ಕಂಡಿರುವೆ. ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು. ನನಗೆ ಗ್ರಹವು ಪ್ರತಿಕೂಲವಾಗಿರುವುದರಿಂದ ಹೀಗೆ ಆಗುತ್ತಿರುವುದು. ನನ್ನ ಮೇಲೆ ದಯೆ ತೋರಿಸಿರಿ ಎಂದು ಬಿನ್ನವಿಸಿದನು. ಈ ಮಾತುಗಳನ್ನು ಕೇಳಿ ಅರಸನು ಕುಪಿತನಾಗಿ ಸೇವಕರನ್ನು ಕುರಿತು ಈ ರೀತಿಯ ಆಜ್ಞೆ ಮಾಡಿದನು. ಇವನ ಕೈಕಾಲುಗಳನ್ನು ಕಡಿದು ಇವನನ್ನು ಊರ ಹೊರಗೆ ಹಾಕಿ. ಯಾರೂ ಇವನಿಗೆ ಅನ್ನ ನೀರುಗಳನ್ನು ಕೊಡಕೂಡದು. ಯಾರಾದರೂ ಕೊಟ್ಟರೆ ಅವರು ಶಿಕ್ಷೆಗೆ ಅರ್ಹರಾಗುವರು. ಅರಸನ ಮಾತುಗಳನ್ನು ಕೇಳಿದ ಸೇವಕರು ವಿಕ್ರಮನನ್ನು ಕರೆದುಕೊಂಡು ಊರ ಹೊರಗೆ ಬಂದರು. ಅವನ ಕೈಕಾಲುಗಳನ್ನು ಕಡಿದು ಹಾಕಿದರು. ವಿಕ್ರಮನಿಗೆ ದಾರುಣವಾದ ದುಃಖ ಒದಗಿತು. ಆಹಾರವಿಲ್ಲದೆ ಬಳಲಿದನು. ಆಯ್ದು ಹೋಗುವ ಪ್ರವಾಸಿಗರು ವಿಕ್ರಮನನ್ನು ಕಂಡು ದುಃಖ ಪಡುತ್ತಿದ್ದರು. ಅವನ ಮೇಲೆ ಅವರಿಗೆ ವಿಪರೀತ ಕರುಣೆ ಬರುತ್ತಿದ್ದು. ಆದರೆ ಮಾಡುವುದಾದರೂ ಏನು? ರಾಜಾಜ್ಞೆಯ ಭೀತಿಯಿಂದ ಅವರು ಸುಮ್ಮನೆ ಹೋಗುತ್ತಿದ್ದರು. ಹೀಗೆಯೇ ವಿಕ್ರಮನು 1 ತಿಂಗಳು ಕಳೆದನು. ಶನಿದೇವರನ್ನು ಕುರಿತು ಪ್ರಾರ್ಥಿಸತೊಡಗಿದನು. ಇದಲ್ಲದೆ ಹಿಂದೆ ವಿಕ್ರಮನು ಶನಿದೇವನನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿದರ ಫಲವಾಗಿ ಇದರಿಂದ ಚಂದ್ರಸೇನನ ಮನಸ್ಸಿನಲ್ಲಿ ದಯಾಭಾವವು ಉದಯವಾಯಿತು. ವಿಕ್ರಮನಿಗೆ ಅನ್ನ ನೀರುಗಳನ್ನು ಕೊಡಲು ಅಡ್ಡಿಯಿಲ್ಲವೆಂದು ಅವನು ಆಜ್ಞೆ ಮಾಡಿದನು. ಆ ನಗರದಲ್ಲಿಯ ಜನರು ಅವನಿಗೆ ಅನ್ನ ನೀರುಗಳನ್ನು ವಿಕ್ರಮನಿಗೆ ಕೊಡತೊಡಗಿದರು. ಆದರೂ ಕೈ ಕಾಲುಗಳಿಲ್ಲದಿದ್ದುದರಿಂದ ವಿಕ್ರಮನಿಗೆ ಅತ್ಯಂತ ವೇದನೆಯಾಗುತ್ತಿತ್ತು. ಈ ರೀತಿ ವಿಕ್ರಮನು 2 ವರ್ಷಗಳನ್ನು ಕಳೆದನು. ಒಂದು ದಿವಸ ಒಬ್ಬ ಸ್ತ್ರೀಯು ಅದೇ ಮಾರ್ಗವಾಗಿ ತಾಮಲಿಂದಪುರಕ್ಕೆ ಹೋಗುತ್ತಿದ್ದಳು. ಅವಳು ಉಜ್ಜಯಿನಿಯವಳು. ಅವನ ಗಂಡನ ಮನೆಯು ತಾಮಲಿಂದಪುರ. ಅವಳು ತನ್ನ ಗಂಡನೊಡನೆ ಮಾವನ ಮನೆಗೆ ನಡೆದಿದ್ದಳು. ವಿಕ್ರಮರಾಜನನ್ನು ನೋಡಿ ಅವಳು ತನ್ನ ಬಂಡಿಯಿಂದ ಇಳಿದು ಬಂದು ವಿಕ್ರಮನ ಪಾದದ ಮೇಲೆ ಬಿದ್ದಳು. ಆಗ ವಿಕ್ರಮನು, ನಿನಗೆ ಕಲ್ಯಾಣವಾಗಲಿ, ಉಜ್ಜಯಿನಿಯ ವೃತ್ತಾಂತವನ್ನು ಹೇಳು ಎಂದು ಪ್ರಶ್ನಿಸಿದನು. ಆಗ ಗಾಣಗಿತ್ತಿಯು, ಉಜ್ಜಯಿನಿಯಲ್ಲಿ ಎಲ್ಲರೂ ಕ್ಷೇಮದಿಂದ ಇರುವರು, ಆದರೆ ತಮಗೆ ಏಕೆ ಈ ಅವಸ್ಥೆ ಉಂಟಾಯಿತು ಎಂದು ತಿರುಗಿ ಪ್ರಶ್ನೆ ಮಾಡಿದಳು. ಅದಕ್ಕೆ ವಿಕ್ರಮನು, ಇದೆಲ್ಲವೂ ನನ್ನ ಕರ್ಮದ ಫಲ ಎಂದು ತನ್ನ ವೃತ್ತಾಂತವೆಲ್ಲವನ್ನು ಆಕೆಗೆ ಅರುಹಿದನು. ಆ ಗಾಣಗಿತ್ತಿಯು ವಿಕ್ರಮನನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದಳು. ಆದರೆ ಅವಳ ಮಾವನಿಗೆ ಬಹಳ ಗಾಬರಿಯಾಯಿತು. ರಾಜನಿಗೆ ಈ ಸುದ್ದಿಯು ಮುಟ್ಟಿದರೆ ಅನರ್ಥವಾಗಬಹುದೆಂದು ತಿಳಿದು ಆ ಗಾಣಿಗನು ಚಂದ್ರಸೇನ ಮಹಾರಾಜನ ಬಳಿಗೆ ಹೋಗಿ ಕೈ ಮುಗಿದು, ನೀವು ಊರ ಹೊರಗೆ ಕೈಕಾಲು ಕಡಿದು ಹಾಕಿರುವವನನ್ನು ತಮ್ಮ ಅಪ್ಪಣೆಯಾದರೆ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು ಎಂದು ಹೇಳಿದನು. ಅರಸನು ಅದಕ್ಕೆ ಪರದುಃಖ, ದಯಾಶೀಲನೇ, ದೀನನೂ ಅನಾಥನೂ ಆಗಿರುವ ಆ ಮನುಷ್ಯನನ್ನು ನಿಮ್ಮ ಮನೆಗೆ ಕರೆದೊಯ್ದು ಅನ್ನವಸ್ತ್ರಗಳನ್ನಿತ್ತು ರಕ್ಷಿಸಿ ಪುಣ್ಯವಂತನಾಗು ಎಂದು ಅಪ್ಪಣೆ ಕೊಟ್ಟನು. ಆದರೆ ವಿಕ್ರಮನು, ನಾನು ನಿಮ್ಮ ಮನೆಯಲ್ಲಿ ಇರುವ ವಿಷಯ ಯಾರಿಗೂ ಹೇಳಬೇಡಿ, ಇಷ್ಟೇ ನನ್ನ ಬೇಡಿಕೆ ಎಂದು ಹೇಳಿದನು. ನೀವು ನನ್ನ ಮನೆಯಲ್ಲಿ ಗಾಣ ಹೊಡೆಯಿರಿ, ನಾನು ನಿಮಗೆ ಅನ್ನವಸ್ತ್ರಗಳನ್ನು ಕೊಡುವೆನು ಎನ್ನಲು ವಿಕ್ರಮನು, ನಾನು ಸಂತೋಷದಿಂದ ಈ ಕೆಲಸ ಮಾಡುವೆನು, ತಮ್ಮಿಂದ ಬಹಳ ಉಪಕಾರವಾಯಿತು ಎಂದನು. ಹೀಗೆಯೇ ವಿಕ್ರಮನು 7 ವರ್ಷಗಳನ್ನು ಕಳೆದನು. ಒಂದು ದಿವಸ ವಿಕ್ರಮನು ಗಾಣದ ಮೇಲೆ ಕುಳಿತುಕೊಂಡು ದೀಪಕಾರಾಗವನ್ನು ಹಾಡುತ್ತಿದ್ದನು. ಅವನು ಹಾಡಲಾರಂಭಿಸಿದ ಕೂಡಲೇ ಎಲ್ಲಾ ಕಡೆಗೂ ದೀಪಗಳು ಹತ್ತಿದವು. ರಾಜನ ಮಗಳಾದ ಪದ್ಮಸೇನೆಯು ಎಲ್ಲಾ ಕಡೆಗೂ ಹತ್ತಿರತಕ್ಕ ಪ್ರಕಾಶದ ಕಡೆಗೆ ನೋಡುತ್ತಿದ್ದಳು. ಇಷ್ಟು ದೀಪಗಳು ಒಮ್ಮಿಂದ ಮೇಲೆ ಹೇಗೆ ಹತ್ತಿದವು ಎಂದು ಅವಳು ಆಶ್ಚರ್ಯಪಡುತ್ತಿದ್ದಳು. ವಿಕ್ರಮನು ಅಷ್ಟರಲ್ಲಿಯೇ ರಾಗವನ್ನು ಮುಗಿಸಿದ್ದರಿಂದ ಆ ದೀಪಗಳು ಇಲ್ಲದಂತಾದವು. ಮುಂದೆ ಅವನು ಮತ್ತೊಂದು ರಾಗವನ್ನು ಹಾಡತೊಡಗಿದನು. ಆಗ ಪದ್ಮಸೇನೆಯು, ಈ ಮನುಷ್ಯನು ರಾಗಜ್ಞಾನವನ್ನು ಅರಿತವನು, ಅವನು ಎಲ್ಲಿ ಹಾಡುತ್ತಿರುವನು ಎಂಬುದನ್ನು ನೋಡಿಕೊಂಡು ಬನ್ನಿರಿ ಎಂದು ಸೇವಕಿಯರಿಗೆ ಆಜ್ಞೆ ಮಾಡಿದಳು. ಅವರು ನಗರದ 4 ಕಡೆಗಳಲ್ಲಿ ಹುಡುಕಿದರು. ಆಗ ಗಾಣಿಗನ ಮನೆಯಲ್ಲಿ ಅವನು ಹಾಡುತ್ತಿರುವುದನ್ನು ಅವರು ಶೋಧಿಸಿದರು.
ಅವರು ತಿರುಗಿ ಬಂದು ಪದ್ಮಸೇನೆಗೆ ಎಲ್ಲ ವೃತ್ತಾಂತವನ್ನು ಹರುಹಿದರು. ಪದ್ಮಸೇನೆಯು ಅವನು ಹೇಗೆಯೇ ಇರಲಿ, ಅವನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ನೀವು ಯಾವ ರೀತಿಯಿಂದಲೂ ಹೆದರಬೇಕಿಲ್ಲ. ಅರಸನಿಗೆ ನಾನು ಹೇಳಿಕೊಳ್ಳುವೆನು ಎಂದಳು. ಆಗ ದಾಸಿಯರು ವಿಕ್ರಮನನ್ನು ಕರೆಯಲು ಗಾಣಿಗನ ಮನೆಗೆ ಬಂದರು. ಗಾಣಿಗನಿಗೆ ಹೇಳಿ ವಿಕ್ರಮನನ್ನು ಅರಮನೆಗೆ ಕರೆದುಕೊಂಡು ಹೋದರು. ವಿಕ್ರಮನನ್ನು ಕಂಡು ರಾಜಕುಮಾರಿಗೆ ಬಹಳ ಸಂತೋಷವಾಯಿತು. ನೀವು ಒಳ್ಳೆ ಸಂಗೀತಗಾರರಿದ್ದಂತೆ ತೋರುವಿರಿ, ಒಂದು ಹಾಡನ್ನು ಹಾಡಿರಿ ಎಂದು ವಿನ್ನವಿಸಿದಳು. ಆಗ ವಿಕ್ರಮನು ಹಾಡಲು ಪ್ರಾರಂಭಿಸಿದನು. ಅವನ ಕಂಠವು ಅತೀ ಮಧುರವಾಗಿತ್ತು. ಅವನು ಅತೀ ಗಂಭೀರವಾಗಿ ಹಾಡತೊಡಗಿದನು. ರಾಜಕನ್ಯೆಯು ಅಂತಃಪುರದಲ್ಲಿ ಸಂಗೀತ ಕಚೇರಿಯೇ ನಡೆಯಿತು. ಈ ಸಂಗೀತವನ್ನು ಚಂದ್ರಸೇನ ರಾಜ ಕೇಳಿ, ಈ ರಾಗವು ನನ್ನ ಮಗಳಾದ ಪದ್ಮಸೇನೆಯ ಅರಮನೆಯಿಂದ ಬರುತ್ತಿರುವುದು, ಅಲ್ಲಿ ಏನು ನಡೆಯುತ್ತಿದೆ ಎಂದು ತನ್ನ ಸೇವಕರನ್ನು ವಿಚಾರಿಸಿದನು. ಸೇವಕರು, ಅಲ್ಲಿ ಒಳ್ಳೆಯ ರಸಭರಿತ ಸಂಗೀತ ಕಚೇರಿಯು ಒಬ್ಬನಿಂದ ನಡೆಯುತ್ತಿದೆ ಎಂದನು. ರಾಜನು ಮಾರನೆಯ ದಿನ ಬೆಳಿಗ್ಗೆ ರಾಜಕುಮಾರಿಯ ಅಂತಃಪುರಕ್ಕೆ ತೆರಳಿ ಆ ಸಂಗೀತಗಾರನನ್ನು ಭೇಟಿ ಮಾಡಿಸಲು ಸಂಕಲ್ಪಿಸಿದನು. ವಿಕ್ರಮರಾಜನು ಆ ರಾಜಕನ್ನಿಕೆಯ ಮಹಡಿಯ ಮೇಲೆ ಕುಳಿತುಕೊಂಡಿದ್ದನು. ಶನಿಯ ಕಾಟವು ಪ್ರಾರಂಭವಾಗಿ 7.5 ವರ್ಷಗಳು ಮುಗಿದಿದ್ದವು. ಇನ್ನೂ ತನ್ನ ದುಧೈರ್ಯವು ಎಂದು ಮುಗಿಯುವುದು? ನಾನು ಉಜ್ಜಯಿನಿಯನ್ನು ಯಾವಾಗ ನೋಡುವೆನು ಎಂದು ಮನದಲ್ಲಿ ವಿಚಾರಿಸುತ್ತಿದ್ದನು. ಆಗ ಶನಿದೇವನು ಅವನ ಮುಂದೆ ಪ್ರತ್ಯಕ್ಷನಾದನು. ಶನಿದೇವನು ಅವನನ್ನು ಕುರಿತು ನುಡಿದನು, ನೀನು ನನ್ನನ್ನು ಗುರುತು ಹಿಡಿಯಲಿಕ್ಕಿಲ್ಲ. ನಿನಗೆ ಈಗ ಪೂರ್ಣ ಅನುಭವ ಬಂದಿರಬಹುದು ಎನ್ನುವಷ್ಟರಲ್ಲಿಯೇ ಶನಿದೇವನಿಗೆ ನಮಸ್ಕಾರ ಮಾಡಬೇಕೆಂದು ವಿಕ್ರಮನು ಹೇಳಲು ಪ್ರಯತ್ನಿಸಿದನು. ಆದರೆ ಕೈಕಾಲುಗಳಿಲ್ಲದಿದ್ದುದರಿಂದ ನೆಲದ ಮೇಲೆ ಬಿದ್ದು ಹೊರಳಾಡಿದನು. ಆಗ ಶನಿದೇವನು ನುಡಿದನು, ವಿಕ್ರಮನೇ, ನಿನ್ನ ಮಹಿಮೆಯು ಅಪಾರವಾದದ್ದು. ಈಗ ನಾನು ನಿನಗೆ ಪ್ರಸನ್ನನಾಗಿರುವೆನು. ನಿನಗೆ ಮನಸ್ಸಿಗೆ ಬಂದದ್ದನ್ನು ಬೇಡಿಕೋ ಎಂದನು. ಆಗ ವಿಕ್ರಮನು ಕಣ್ಣೀರು ಸುರಿಸುತ್ತಾ ನುಡಿದನು, ಮನುಷ್ಯನಿಗೆ ಇಂಥ ಪೀಡೆಯನ್ನು ಕೊಡಬೇಡ. ಇದೇ ನಾನು ನಿಮ್ಮಲ್ಲಿ ಬೇಡುವ ವರ ಎಂದನು. ಆಗ ಶನಿದೇವನು ವಿಕ್ರಮನ ವಿಶಾಲವಾದ ಅಂತಃಕರಣವನ್ನು ಕಂಡು ಸಂತೋಷಭರಿತನಾದನು. ವಿಕ್ರಮನನ್ನು ಕುರಿತು ಈ ರೀತಿಯಾಗಿ ನುಡಿದನು, ನಿನಗೆ ಕೈಗಾಲುಗಳಿಲ್ಲ, ಆದರೆ ಅವುಗಳನ್ನು ಬೇಡದೆ ಪರರ ಸಲುವಾಗಿ ಮಾತ್ರ ವಿಚಾರ ಮಾಡುತ್ತಿರುವೆ. ನಿನ್ನ ರಾಜ್ಯವನ್ನು ಬೇಡದೆ ಪರರಿಗೆ ದುಃಖ ಕೊಡಬೇಡ ಎಂದು ಬೇಡಿದೆ. ಇದರಿಂದ ನಿನ್ನ ಅಂತಃಕರಣವು ಎಷ್ಟು ವಿಶಾಲವಾದುದು ಎಂಬುದು ಗೊತ್ತಾಗುತ್ತಿದೆ ಎಂದು ನುಡಿದು ದಿವ್ಯದೃಷ್ಟಿಯಿಂದ ವಿಕ್ರಮನ ಕಡೆಗೆ ನೋಡಿದ. ವಿಕ್ರಮನ ಕೈಕಾಲುಗಳು ಮೊದಲಿನಂತಾದವು. ಆಗ ವಿಕ್ರಮನು ಶನಿದೇವನ ಪಾದದ ಮೇಲೆ ಬಿದ್ದು ದೈನ್ಯದಿಂದ ಬೇಡಿಕೊಂಡನು, ನೀನು ಯಾರಿಗೂ ಪೀಡೆಯನ್ನು ಕೊಡಬೇಡ, ಇದೇ ನನ್ನ ಬೇಡಿಕೆ. ಆಗ ಶನಿದೇವನು ಹೀಗೆ ನುಡಿದನು, ವಿಕ್ರಮನೇ, ನಾನು ಎಲ್ಲ ದೇವತೆಗಳನ್ನು ರಾಕ್ಷಸರನ್ನು ಕಾಡಿರುವೆನು. ಅದೆಲ್ಲವನ್ನು ನೋಡಿದರೆ ನಾನು ನಿನಗೆ ಕೊಟ್ಟ ತೊಂದರೆ ಬಹಳವೇನಲ್ಲ. ನನ್ನ ಗುರುವನ್ನು ಕೂಡ ನಾನು ಕಾಡಿರುವೆನು. ಅಂದ ಮೇಲೆ ಉಳಿದವರ ಪಾಡೇನು? ನನ್ನ ಕಾಟಕ್ಕೆ ಹೆದರಿ ಶಿವನು ಕೈಲಾಸದಲ್ಲಿ ಕ್ಷಣವತ್ತೂ ಅಡಕಿಕೊಂಡನು. ರಾಮಚಂದ್ರನು 14 ವರ್ಷ ವನವಾಸ ಭೋಗಿಸಬೇಕಾಯಿತು. ರಾವಣನ ಮೇಲೆ ನನ್ನ ದೃಷ್ಟಿಯು ಬೀಳಲು ಅವನು ನಾಶ ಹೊಂದಿದನು. ಹರಿಶ್ಚಂದ್ರನಿಗೆ ತನ್ನ ರಾಜ್ಯವನ್ನು ಬಿಟ್ಟು ಹೆಂಡರು ಮಕ್ಕಳನ್ನು ಮಾರಿ ಜೀವಿಸಬೇಕಾಯಿತು. ವಶಿಷ್ಠನ 100 ಜನ ಮಕ್ಕಳು ಮರಣ ಹೊಂದಿದರು. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಇರಬೇಕಾಯಿತು. ಶ್ರೀಕೃಷ್ಣನಿಗೆ ಸಮಂತಕ ಮಣಿಯನ್ನು ಕದ್ದನೆಂಬ ಅಪವಾದ ಬಂದಿತು. ಈ ರೀತಿಯಾಗಿ ನಾನು ಎಲ್ಲರನ್ನೂ ಕಾಡಿರುವೆನು. ನೀನು ಬಹಳ ಪರೋಪಕಾರಿಯಾದ್ದರಿಂದ ನಿನಗೆ ನಾನು ಪ್ರಸನ್ನನಾಗಿದ್ದೇನೆ. ನಾನು ನಿನಗೆ ಕೊಟ್ಟ ಪೀಡೆಯ ಕಥೆಯನ್ನು ಯಾರು ಶ್ರವಣ ಪಠನ ಮಾಡುವರೋ ಅಂಥವರಿಗೆ ನಾನು ಪೀಡೆಯನ್ನು ಕೊಡುವುದಿಲ್ಲ. ಈ ಗ್ರಂಥದ ಪಠನ ಶ್ರವಣ ಮಾಡದಿರುವವರನ್ನು ನಾನು ಪೀಡಿಸದೆ ಬಿಡೆನು. ಇದು ನಾನು ನಿನಗೆ ನೀಡುವ ವರ. ಮತ್ತೊಂದು ವಿಷಯವೇನೆಂದರೆ, ವೈಶ್ಯನ ಮನೆಯಲ್ಲಿ ಹಂಸವು ರತ್ನಾಹಾರವನ್ನು ನುಂಗಿದ್ದರಿಂದ ನಿನಗೆ ಅಪವಾದ ಬಂದಿತು. ಈಗ ವೈಶ್ಯನನ್ನು ಕರೆಯಿಸು. ಅವನ ಮುಂದೆಯೇ ಹಂಸವು ಸಜೀವಗೊಂಡು ರತ್ನಹಾರವನ್ನು ಉಗಿಳಿದಾಗ ನಿನಗೆ ಮೊದಲಿನ ರಾಜಭೋಗಗಳು ಲಭಿಸುವವು ಎಂದು ಆಶೀರ್ವಾದ ಮಾಡಿ, ಶನಿವಾರಕ್ಕೆ ಒಮ್ಮೆಯಾದರೂ ನನ್ನ ಮಹಾತ್ಮೆಯನ್ನು ಯಾರು ಓದುವರೋ ಅಥವಾ ಕೇಳುವರೋ ಅವರಿಗೆ ನಾನು ಸಂತುಷ್ಟನಾಗುವೆನು ಎಂದು ನುಡಿದು ಶನಿದೇವನು ಅಂತರ್ಧಾನನಾದನು. ನಂತರ ಚಂದ್ರಸೇನ ರಾಜನು ಅಲ್ಲಿಗೆ ಬಂದು ವಿಕ್ರಮರಾಜನನ್ನು ಕಂಡು, ನೀನು ಯಾರು ಎಂದು ಕೇಳಿದನು. ವಿಕ್ರಮನು, ನಾನು ತಮ್ಮ ಪರಿಚಯದ ಕಳ್ಳನಲ್ಲವೇ ಎಂದನು. ಅದು ಇರಲಿ, ಈಗ ವೈಶ್ಯರನ್ನು ತ್ವರೆ ಮಾಡಿ ಕರೆಸಿರಿ, ಅನಂತರ ನನ್ನ ಸಮಾಚಾರವೆಲ್ಲವೂ ತಿಳಿಯುವುದು ಎನ್ನಲು ರಾಜನು ಶ್ರೀಪತಿ ಸಾಹುಕಾರನನ್ನು ಕರೆಸಿದನು. ವಿಕ್ರಮನು, ವೈಶ್ಯನೇ, ನಿನ್ನ ಮನೆಯ ಚಿತ್ರಶಾಲೆಗೆ ಕರೆದುಕೊಂಡು ನಡೆ. ಅಲ್ಲಿ ಈ ಹಿಂದೆ ನಡೆದ ಅಘಟಿತ ಘಟನೆಯನ್ನು ಪ್ರತ್ಯಕ್ಷ ನಿನಗೂ ರಾಜನಿಗೂ ತೋರಿಸಬೇಕಾಗಿದೆ ಎಂದು ನುಡಿಯಲು ಶ್ರೀಪತಿ ಸಾಹುಕಾರನು ಎಲ್ಲರನ್ನು ಕರೆದುಕೊಂಡು ಚಿತ್ರಶಾಲೆಗೆ ಬಂದನು. ಆಗ ವಿಕ್ರಮನು ಶನಿದೇವರನ್ನು ಪ್ರಾರ್ಥಿಸಿದನು. ಅವನು ಪ್ರಾರ್ಥಿಸುವುದೇ ತಡ, ಹಂಸವು ಸಜೀವಗೊಂಡ ತಾನು ನುಂಗಿದ ರತ್ನಹಾರವನ್ನು ಉಗುಳಿತು. ಇದೆಲ್ಲವನ್ನು ಕಂಡು ವೈಶ್ಯ ಚಂದ್ರಸೇನ ರಾಜ ಆಲೋಲಿಕೆಯರು ಬೆರಗುಗೊಂಡರು. ಆಲೋಲಿಕೆಯು ವಿಕ್ರಮನನ್ನು ವರಿಸಲು ನಿಶ್ಚಯಿಸಿದಳು. ಬಹು ಹರ್ಷದಿಂದ ವೈಶ್ಯ ಸಾಹುಕಾರನು ತನ್ನ ಕನ್ನಿಕೆಯನ್ನು ವಿಕ್ರಮನಿಗೆ ಕೊಟ್ಟು ಅವನ ಚರಣಗಳಿಗೆ ಎರಗಿ ತನ್ನ ತಪ್ಪಿಗಾಗಿ ಕ್ಷಮೆ ಬೇಡಿದನು. ಚಂದ್ರಸೇನ ರಾಜನು ವಿಕ್ರಮನನ್ನು ಉದ್ದೇಶಿಸಿ, ಮಹಾಪುರುಷನೇ, ನಿನ್ನಿಂದ ಯಾವ ದೇಶವೂ ಪುನೀತವಾಗಿದೆ. ನಿನ್ನ ನಿಜ ನಾಮಧೇಯವನ್ನು ತಿಳಿಸಬೇಕು ಎಂದು ಭಿನ್ನವಿಸಿದನು. ಆಗ ವಿಕ್ರಮನು, ನಾನು ಉಜ್ಜಯಿನಿಯ ಅರಸ, ನನ್ನ ಹೆಸರು ವಿಕ್ರಮ ಎಂದೊಡನೆ ಚಂದ್ರಸೇನನು ಸಾಷ್ಟಾಂಗವೆರಗಿ, ನನ್ನಿಂದ ಮಹತ್ತರ ಅನ್ಯಾಯವು ಘಟಿಸಿತು, ಅದಕ್ಕಾಗಿ ಕ್ಷಮಿಸಬೇಕೆಂದು ಬೇಡಿಕೊಂಡನು.
ವಿಕ್ರಮನು ನನಗೆ ಪ್ರತಿಕೂಲ ಗ್ರಹಸ್ಥಿತಿ ಇದ್ದುದರಿಂದ ಇದೆಲ್ಲ ನಡೆಯಿತು. ಈಗ ಶನಿದೇವನು ಕೃಪೆಯು ನನಗೆ ಒದಗಿರುವುದರಿಂದ ಸುಖಾಂತವಾಯಿತು. ಇದು ನಿನ್ನ ದೋಷವಲ್ಲ, ಶನಿರಾಯನ ಅವಕೃಪೆಯೇ ಇದಕ್ಕೆ ಕಾರಣವಾಗಿದೆ. ಆದ್ದರಿಂದಲೇ ನಾನು ಸಾಕಷ್ಟು ಕಷ್ಟನಷ್ಟಗಳಿಗೆ ಗುರಿಯಾಗಿದ್ದೆನು ಎಂದು ನುಡಿದನು. ಅರಸನು ವಿಕ್ರಮನಿಗೆ ವಿಪುಲ ಸಂಪತ್ತನ್ನು ಕೊಟ್ಟನಲ್ಲದೆ ತನ್ನ ಪುತ್ರಿ ಪದ್ಮಸೇನೆಯನ್ನು ದಾರೆ ಎರೆದು ಕೊಟ್ಟನು. ವಿಕ್ರಮನು ತನ್ನನ್ನು ರಕ್ಷಣೆ ಮಾಡಿದ ಗಾಣಿಗನಿಗೆ ಒಂದು ನಾಡನ್ನು ಉಂಬಳಿಯಾಗಿ ಕೊಡಿಸಿದನು. ಚಂದ್ರಸೇನ ರಾಜನ ಮತ್ತು ಶ್ರೀಪತಿ ಸಾಹುಕಾರನ ಅನುಮತಿ ಪಡೆದು ತನ್ನ ಉಭಯ ಪತ್ನಿಯರೊಂದಿಗೆ ಚತುರಂಗದಳ ಸಮೇತವಾಗಿ ಉಜ್ಜಯಿನಿಗೆ ಹಿಂದಿರುಗಿದನು. ಉಜ್ಜಯಿನಿ ಪುರವಾಸಿಗಳು ವಿಕ್ರಮನ ಪುನರಾಗಮನದಿಂದ ಆನಂದಯುಕ್ತರಾದರು. ಆ ಬಳಿಕ ಒಂದು ಶುಭ ಮುಹೂರ್ತದಲ್ಲಿ ವಿಕ್ರಮನು ತನ್ನ ಸಿಂಹಾಸನವನ್ನೇರಿದನು. ಮುಂದೆ ಅವನು ಶನೇಶ್ವರ ವ್ರತವನ್ನು ತಪ್ಪದೇ ಆಚರಿಸಿದನು. ಈ ರೀತಿ ಶನಿ ಮಹಾತ್ಮೆಯನ್ನು ಯಾರು ಭಕ್ತಿಯಿಂದ ಓದುವರೋ ಅಥವಾ ಪಠಣ ಮಾಡುವರೋ ಅವರ ಸಂಕಟಗಳೆಲ್ಲವೂ ಪರಿಹಾರವಾಗುವವು. ಶನಿದೇವನು ಪ್ರಸನ್ನನಾಗುವನು. ಓಂ ಶಂ ಶನೈಶ್ಚರ್ಯಾಯ ನಮಃ ಇತಿ ಶ್ರೀ ಶನಿ ಮಹಾತ್ಮ್ಯಂ ಸಂಪೂರ್ಣ. Thanks for watching this video. Please subscribe my YouTube channel for more videos. Thank you.